Hi, hello, namaskara. Welcome back to our another video that is define polymerase chain reaction. Polymerase chain reaction ಅಂದ್ರೆ ಏನು PCR ಅಂತ ಹೇಳ್ತೀವಿ ಹೌದಲ್ವಾ. Polymerase chain reaction is a reaction ಇಲ್ಲೇನಾಗುತ್ತೆ ಮಲ್ಟಿಪಲ್ ಕಾಪೀಸ್ ಆಫ್ ಜೀನ್ ಅಥವಾ DNA ಇಲ್ಲಿ ಸಿಂಥಸೈಸ್ ಆಗುತ್ತೆ. In vitro using two sets of primers and the enzyme DNA polymerase ಅಂದ್ರೆ ಏನು polymerase chain reaction ಅಂದ್ರೆ ಏನು what is PCR ಅಂತಂದ್ರೆ ಜೀನ್ ಅಥವಾ DNA ಅಂದ್ರೆ ಒಂದು ಜೀನ್ ಆಗಿರ್ಬೋದು DNA ಆಗಿರ್ಬೋದು ಅದರದ್ದು ಮಲ್ಟಿಪಲ್ ಕಾಪೀಸ್ ಇಲ್ಲಿ ಪ್ರಿಪೇರ್ ಆಗುತ್ತೆ ಓಕೆ ಅಂಡರ್ ಇನ್ ವಿಟ್ರೋ ಕಂಡೀಷನ್. ಆದ್ರೆ ಈ ಒಂದು ಮಲ್ಟಿಪಲ್ ಕಾಪೀಸ್ ಆಫ್ ಜೀನ್ ಮತ್ತೆ DNA ನ ಸಿಂಥಸೈಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಏನ್ ಯೂಸ್ ಮಾಡ್ಕೋತಾರೆ ಯೂಸಿಂಗ್ ಟೂ ಸೆಟ್ಸ್ ಆಫ್ ಪ್ರೈಮರ್ಸ್ ಅಂಡ್ ದ ಎನ್ಸೈಮ್ DNA ಪಾಲಿಮರೇಸ್. ಸೊ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಲ್ಲಿ DNA ಪಾಲಿಮರೇಸ್ ಎನ್ಸೈಮ್ ಅನ್ನ ಉಪಯೋಗಿಸ್ಕೋತಾರೆ, ಜೊತೆಗೆ ಟೂ ಸೆಟ್ಸ್ ಆಫ್ ಪ್ರೈಮರ್ಸ್ ಅಲ್ಲಿರುತ್ತೆ. ಮೆನ್ಷನ್ ದ ಟೆಕ್ನಿಕ್ ಯೂಸ್ ಟು ಸೆಪರೇಟ್ DNA ಫ್ರಾಗ್ಮೆಂಟ್ಸ್ ಇನ್ rDNA. ಓಕೆ DNA ಇಂದ ಓಕೆ ಅಂದ್ರೆ ರಿಕಾಂಬಿನೆಂಟ್ DNA ಅಂತ ಹೇಳ್ತೀವಿ rDNA ಅಂತ ಅಂದ್ರೆ ರಿಕಾಂಬಿನೆಂಟ್ DNA ಅಲ್ಲಿ DNA ಫ್ರಾಗ್ಮೆಂಟ್ ಅನ್ನ ಸಪರೇಟ್ ಮಾಡೋದಕ್ಕೆ ಯಾವ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ ದಟ್ ಇಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಇನ್ನು ರೆಟ್ರೋವೈರಸಸ್ ಆರ್ ಡಿಸ್ಆರ್ಮ್ಡ್ ಬಿಫೋರ್ ಯೂಸಿಂಗ್ ಟು ಡೆಲಿವರ್ ಡಿಸೈರಬಲ್ ಜೀನ್ಸ್ ಇನ್ ಟು ಅನಿಮಲ್ ಸೆಲ್ಸ್. ಓಕೆ ರೆಟ್ರೋವೈರಸಸ್ ಆರ್ ಡಿಸ್ಆರ್ಮ್ಡ್. ರೆಟ್ರೋವೈರಸಸ್ ಏನಿರ್ತವೆ ಅವುಗಳನ್ನ ಏನು ಆರ್ಮ್ ಮಾಡೋದಿಲ್ಲ ಬಿಫೋರ್ ಯೂಸಿಂಗ್ ಟು ಡೆಲಿವರ್ ಡಿಸೈರಬಲ್ ಜೀನ್ಸ್ ಇನ್ ಟು ಅನಿಮಲ್ ಸೆಲ್ಸ್. ಅಂದ್ರೆ ಒಂದು ಅನಿಮಲ್ ಸೆಲ್ ಅಲ್ಲಿ ನಮ್ಗೆ ಡಿಸೈರಬಲ್ ಜೀನ್ ಬೇಕು ಅನ್ನೋದಕ್ಕೋಸ್ಕರ ಅದನ್ನ ನಾವೇನು ಇಂಜೆಕ್ಟ್ ಮಾಡ್ತೀವಿ ಅಂದ್ರೆ ಅದ್ರೊಳಗೆ ತಗೊಂಡೋಗಿ ರೆಟ್ರೋ ವೈರಸಸ್ ಅನ್ನ ಕೂರಿಸ್ತೀವಿ, ಅಲ್ಲಿವರೆಗೂ ಅದನ್ನ ನಾವು ಏನು ಹಾರ್ಮ್ ಮಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಟು ಮೇಕ್ ದೆಮ್ ನಾನ್ ಪ್ಯಾಥೋಜೆನಿಕ್. ಓಕೆ ಟು ಮೇಕ್ ದೆಮ್ ನಾನ್ ಪ್ಯಾಥೋಜೆನಿಕ್. ನೇಮ್ ದ ಮಾಲಿಕ್ಯುಲರ್ ಸೀಸರ್ಸ್ ಯೂಸ್ಡ್ ಇನ್ ರಿಕಾಂಬಿನೆಂಟ್ DNA. ರಿಕಾಂಬಿನೆಂಟ್ DNA ಅಲ್ಲಿ ಯೂಸ್ ಮಾಡುವಂತಹ ಮಾಲಿಕ್ಯುಲರ್ ಸೀಸರ್ಸ್ ಬಂದ್ಬಿಟ್ಟು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಆಮೇಲೆ ರಿಸ್ಟ್ರಿಕ್ಷನ್ ನ್ಯೂಕ್ಲಿಯೇಸ್ ಎನ್ಸೈಮ್. ಓಕೆ ವಾಟ್ ಆರ್ ಪ್ಲಾಸ್ಮಿಡ್ಸ್? ಪ್ಲಾಸ್ಮಿಡ್ಸ್ ಅಂದ್ರೆ ಎಕ್ಸ್ಟ್ರಾ ನ್ಯೂಕ್ಲಿಯರ್ ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ DNA ಪ್ರೆಸೆಂಟ್ ಇನ್ ಸೈಟೋಪ್ಲಾಸ್ಮ್ ಆಫ್ ಬ್ಯಾಕ್ಟೀರಿಯಾ. ಇವು ಎಕ್ಸ್ಟ್ರಾ ನ್ಯೂಕ್ಲಿಯರ್ ಎಕ್ಸ್ಟ್ರಾ ಆಮೇಲೆ ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ DNA. ಓಕೆ ಒಂದು ಡಬಲ್ ಸ್ಟ್ರಾಂಡೆಡ್ DNA ಸೈಟೋಪ್ಲಾಸ್ಮ್ ಆಫ್ ಅಂದ್ರೆ ಬ್ಯಾಕ್ಟೀರಿಯಾ ಸೈಟೋಪ್ಲಾಸ್ಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಅವನ್ನೇ ನಾವು ಪ್ಲಾಸ್ಮಿಡ್ ಅಂತ ಹೇಳ್ತೀವಿ. ವಾಟ್ ಈಸ್ ಮೈಕ್ರೋ ಇಂಜೆಕ್ಷನ್? ಮೈಕ್ರೋ ಇಂಜೆಕ್ಷನ್ ಅಂತ ಅಂದ್ರೆ ರಿಕಾಂಬಿನೆಂಟ್ DNA ಅನ್ನ ಡೈರೆಕ್ಟ್ಲಿ ಅನಿಮಲ್ ಸೆಲ್ ಅಲ್ಲಿ ಇರುವಂತಹ ಒಂದು ನ್ಯೂಕ್ಲಿಯಸ್ಗೆ ನಾವು ಇಂಜೆಕ್ಟ್ ಮಾಡೋದು ಅಥವಾ ಟ್ರಾನ್ಸ್ಫರ್ ಮಾಡೋದು. ಓಕೆ ಥ್ರೂ ಇಂಜೆಕ್ಷನ್ ಅಂದ್ರೆ ಮೈಕ್ರೋ ಇಂಜೆಕ್ಷನ್ ಅಂತ ಹೇಳೋದು. ವಾಟ್ ಈಸ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್? ಎ ಸೀರೀಸ್ ಆಫ್ ಪ್ರೋಸೆಸ್ ಬಿಫೋರ್ ಇಟ್ ಈಸ್ ರೆಡಿ ಫಾರ್ ಮಾರ್ಕೆಟಿಂಗ್ ಆಸ್ ದ ಫಿನಿಶ್ಡ್ ಪ್ರಾಡಕ್ಟ್. ಓಕೆ ಅದನ್ನ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಹೇಳ್ತಾರೆ. ಎ ಸೀರೀಸ್ ಆಫ್ ಪ್ರೋಸೆಸ್ ಅದನ್ನೇ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಬಿಫೋರ್ ಇಟ್ ಈಸ್ ರೆಡಿ ಫಾರ್ ಮಾರ್ಕೆಟಿಂಗ್ ಆಸ್ ಅ ಫಿನಿಶ್ಡ್ ಪ್ರಾಡಕ್ಟ್ ಅಂದ್ರೆ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಮಾರ್ಕೆಟ್ಗೆ ಹೋಗೋದಕ್ಕಿಂತ ಮುಂಚೆ ಇರುವಂತ ಸೀರೀಸ್ ಆಫ್ ಪ್ರೋಸೆಸಸ್ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ. Write the restriction site of EcoRI enzyme. Restriction site of EcoRI enzyme. ಇವಾಗ ನೋಡಿ EcoRI enzyme ಅಲ್ಲಿ restriction site ಯಾವುದು ಅಂತ ಯಾವುದು? That is 5GAATTC3 ಆಮೇಲೆ 3CTTAAG. ಓಕೆ CTTAAG5 ಅಂದ್ರೆ ಇದನ್ನೊಂದು ನೆನ್ಪಿಟ್ಕೊಂಡ್ರೆ ಸಾಕು, ಅದ್ರದ್ದೇ ಉಲ್ಟಾ. ದಟ್ ಇಸ್ restriction site of EcoRI enzyme. ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಸೆಲೆಕ್ಟಬಲ್ ಮಾರ್ಕರ್ಸ್ ಇನ್ ಪ್ಲಾಸ್ಮಿಡ್ಸ್. ಓಕೆ ಇಂಪಾರ್ಟೆನ್ಸ್ ಆಫ್ ಅಂದ್ರೆ ಇವಾಗ ಪ್ಲಾಸ್ಮಿಡ್ಸ್ ಅಲ್ಲಿ ಸೆಲೆಕ್ಟಬಲ್ ಮಾರ್ಕರ್ಸ್ ಇರುತ್ತೆ ಅಲ್ವಾ, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ ಅದು ಐಡೆಂಟಿಫೈಯಿಂಗ್ ಅಂಡ್ ಎಲಿಮಿನೇಟಿಂಗ್ ನಾನ್ ಟ್ರಾನ್ಸ್ಫಾರ್ಮ್ಯಾಂಟ್ಸ್ ಅಂಡ್ ಸೆಲೆಕ್ಟಿವ್ಲಿ ಪರ್ಮಿಟಿಂಗ್ ದ ಗ್ರೋತ್ ಆಫ್ ಟ್ರಾನ್ಸ್ಫಾರ್ಮ್ಯಾಂಟ್ಸ್. ಓಕೆ ಇನ್ನು ನೇಮ್ ದ ಪ್ಲಾಸ್ಮಿಡ್ ಪ್ರೆಸೆಂಟ್ ಇನ್ ಅಗರೋಬ್ಯಾಕ್ಟೀರಿಯಂ ಟ್ಯೂಮಿಫೆನ್ಸಿಸ್. ನೋಡಿ ಅಗರೋಬ್ಯಾಕ್ಟೀರಿಯಂ ಟ್ಯೂಮಿಫೆಸಿಯನ್ಸ್ ಅಲ್ಲಿ ಇರುವಂತಹ ಪ್ಲಾಸ್ಮಿಡ್ ಬಂದ್ಬಿಟ್ಟು ದಟ್ ಇಸ್ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಅಂತ ಕರಿತೀವಿ. ದಟ್ ಇಸ್ TI ಪ್ಲಾಸ್ಮಿಡ್ ಅಂತ ಕೂಡ ಕರೀತಾರೆ. ನೇಮ್ ದ ಸ್ಟೇನ್ ಯೂಸ್ ಟು ವಿಜುವಲೈಸ್ DNA ಫ್ರಾಗ್ಮೆಂಟ್ಸ್ ಇನ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ DNA ಫ್ರಾಗ್ಮೆಂಟ್ಸ್ ಅನ್ನ ನೋಡ್ಲಿಕ್ಕೆ ಯಾವ ಒಂದು ಸ್ಟೇನ್ ಅನ್ನ ಉಪಯೋಗಿಸ್ತಾರೆ? ದಟ್ ಇಸ್ ಇಥಿಡಿಯಂ ಬ್ರೊಮೈಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ TET. ಇಥಿಡಿಯಂ ಬ್ರೊಮೈಡ್. ವಾಟ್ ಈಸ್ ಇಲ್ಯೂಷನ್? ಇಲ್ಯೂಷನ್ ಅಂತ ಹೇಳಿದ್ರೆ ದ ಸೆಪರೇಟೆಡ್ ಬ್ಯಾಂಡ್ಸ್ ಆಫ್ DNA. ಇವಾಗ ಬ್ಯಾಂಡ್ಸ್ ಸಪರೇಟ್ ಆಗಿರ್ತವೆ ಅಲ್ವಾ, ಇದು DNA.
ಓಕೆ. ಸೊ ಇಲ್ಲಿ ಬ್ಯಾಂಡ್ಸ್ ಸಪರೇಟ್ ಆದಾಗ ಆ ಸೆಪರೇಟ್ ಬ್ಯಾಂಡ್ಸ್ ಅನ್ನ ಕಟ್ ಔಟ್ ಮಾಡ್ತಾರೆ ಫ್ರಮ್ ಅಗರೋಸ್ ಜೆಲ್ ಅಂಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಜೆಲ್ ಪೀಸ್ ಇಸ್ ಇಲ್ಯೂಷನ್. ಇಲ್ಯೂಷನ್ ಅಂದ್ರೆ ಏನು? ದಿ ಸಪರೇಟೆಡ್ ಬ್ಯಾಂಡ್ಸ್ ಆಫ್ ಡಿ ಎನ್ ಎ ಅಂದ್ರೆ ಏನು ಡಿ ಎನ್ ಎ ಅನ್ನ ಕಟ್ ಮಾಡಿ ಸೆಪರೇಟ್ ಮಾಡ್ತಾರೆ ಅಗರೋಸ್ ಜೆಲ್ ಅನ್ನ ಯೂಸ್ ಮಾಡಿಕೊಂಡು, ಆ ಸಪರೇಟ್ ಮಾಡದಂತದನ್ನ ಒಂದು ಜೆಲ್ ಪೀಸ್ ಅನ್ನ ಯೂಸ್ ಮಾಡಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದನ್ನ ಇಲ್ಯೂಷನ್ ಅಂತ ಹೇಳ್ತಾರೆ. ಓಕೆ. Thank you for watching.